1999 ನಮ್ಮ ಪಕ್ಷದ ಅಧ್ಯಕ್ಷರಲ್ಲಿ ಅವರು ಹೇಳಿದ್ದಾರೆ, ನಾನು ಜನತಾದಳದಲ್ಲಿದ್ದಾಗ, ಜನತಾದಳದ ಅಧ್ಯಕ್ಷ ಇದ್ದಾಗ 58 ಸೀಟ್ ಗೆದ್ದಿದ್ದೀವಿ, ಇವರೇ ಸೀಟ್ ಗೆದ್ದವ್ರೆ. ಇದನ್ನು ಪದೇ ಪದೇ ಹೇಳ್ತೀರಪ್ಪ. ನೀವು 99ರಲ್ಲಿ ಅಧ್ಯಕ್ಷರಿದ್ರಲ್ಲ, ಆಗ ಎಷ್ಟು ಸೀಟ್ ಗೆಲ್ಲಿಸ್ಕೊಂಬಂದಿದ್ರಿ? ನೀವೇನಾಗಿದ್ರಿ? ಆ ಅನುಗ್ರಹ ಮನೆ ಒಳಗೆ ನೀವು ಮಹಾದೇವಪ್ಪ ಇಬ್ಬರು ಬಂದು ಅನುಗ್ರಹ ಮನೆಯಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡು, ಅವತ್ತೊಂದು ಬಕೆಟ್ ಇದ್ದಿದ್ರೆ ಬಕೆಟ್ ನೀರು ತುಂಬ್ಕೊಂಡ್ಬಿಡೋದೇನೋ ಆ ಕಣ್ಣೀರು. ದೇವೇಗೌಡರು ಧೈರ್ಯ ಹೇಳಿ, ನಿನ್ನ ಮನೆಯಲ್ಲಿ ಇಬ್ಬರು ಅಡುಗೆಯವ್ರನ್ನ ಇಡಬೇಕು, ಯಾರೇ ಜನ ಬರಲಿ ಬೆಳಗ್ಗೆ ಸಾಯಂಕಾಲ ಅವ್ರನ್ನ ಎಲ್ಲ ರೀತಿಯಲ್ಲಿ ಪ್ರೀತಿಯಿಂದ ನೋಡ್ಕೊಂಡು ಪಕ್ಷ ಕಟ್ತಕ್ಕಂಥ ಧೈರ್ಯವಾಗಿ ನೀನು ಮಾಡಬೇಕು ಅಂತ ಹೇಳಿ ಉಪದೇಶ ಮಾಡಿದ್ರಲ್ಲಪ್ಪ. ನಾವು ಅಲ್ಲೇ ಇದ್ದವತ್ತು ನಿಂತ್ಕೊಂಡಿದ್ದೋ ಕೈ ಕಟ್ಟೆ ಹಾಕೊಂಡು. ದೇವೇಗೌಡರು ಹೇಳ್ತಾ ಇದ್ರೆ 1999 ಚುನಾವಣೆ ನಂತರ ಸೋತಿರೋ ಟೈಮಲ್ಲಿ ದೇವೇಗೌಡರು ಸೋತಿದ್ರು, ನಾನು ಸೋತಿದ್ದೆ, ರೇವಣ್ಣ ಅವರು ಸೋತಿದ್ರು, ಅವರು ಸೋತಿದ್ರು, ಮಹದೇವಪ್ಪನವರು ಸೋತಿದ್ರು. ಆಗ ಹತ್ಕೊಂಡು ಅಯ್ಯೋ ನನಗಿನ್ನ ರಾಜಕೀಯ ಬೇಡ ಅಂತ ಹೇಳಿ ಬಿಟ್ಬಿಡ್ತೀನಿ ಅಂತಿದ್ದೀರಲ್ಲ, ಅದೊಂದು ದಿನ ನೆನ್ಕೊಳ್ಳಿ. 2006 58 ಸೀಟ್ ಗೆಲ್ಲಿಕ್ಕೆ ನಿಮ್ಮೊಬ್ಬರದಲ್ಲ ಕೊಡುಗೆ, ದೇವೇಗೌಡರ ದುಡಿಮೆ. 2002 ಬೈ ಎಲೆಕ್ಷನ್ ಆಯ್ತಲ್ಲ ಕನಕಪುರ ಲೋಕಸಭೆಗೆ, ನಿಮ್ದೇನಪ್ಪ ತಪಾತ್ರ? 2002 ದೇವೇಗೌಡರನ್ನ ಗೆಲ್ಲಿಸಬೇಕಾದ್ರೆ ಲೋಕಸಭೆಗೆ ಆ ಹೋರಾಟದಲ್ಲಿ ನಾನು ಎಷ್ಟು ಶ್ರಮ ಹಾಕಿದ್ದೀನಿ, ಅದ್ರ 10% ನಿಮ್ಮ ಕೈಲಿ ಶ್ರಮ ಹಾಕಕ್ಕಾಗಲಿಲ್ಲ. ಅಲ್ಲಿ ಆ ಚುನಾವಣೆ ಗೆಲ್ಲಕ್ಕೆ, ದೇವೇಗೌಡರನ್ನ ಗೆಲ್ಲಿಸ್ಲಿಕ್ಕೆ ನಾನು ಚುನಾವಣೆ ನಡೆಸಿರೋದು, ನನ್ನ ಕಾರ್ಯಕರ್ತರು ಚುನಾವಣೆ ನಡೆಸಿದ್ದದು. ನಿಮ್ಮಿಂದೇನು ದೇವೇಗೌಡರನ್ನ ಲೋಕಸಭೆ ಕಳ್ಸಕ್ಕಾಗಲಿಲ್ಲ. ಆಗ ನಂತರ 2006 ಚುನಾವಣೆ ಆದಾಗ 2004ರಲ್ಲಿ ನಮ್ಮ ಪಾತ್ರಗಳಿಗೆ ನಾವೇನು ಎಲ್ಲೂ ಇವ್ರನ್ನ ನಮ್ಮ ಕ್ಷೇತ್ರಕ್ಕೆ ಕರೀಲಿಲ್ಲ, ಮಂಡ್ಯ ಜಿಲ್ಲೆಯಲ್ಲೇನು ಕರೀಲಿಲ್ಲ ನಾವು. ಆ ಚುನಾವಣೆಯಲ್ಲಿ 58 ಗೆದ್ದರು. ನನ್ನ ಕಾಲದಲ್ಲಿ ಗೆದ್ದಿದ್ದು ಹೈಯೆಸ್ಟ್ ಅಂತಿರಲ್ಲಪ್ಪ. ನೀವು ನಮ್ಮ ಪಕ್ಷಕ್ಕೆ ಚೂರಿ ಹಾಕ್ಬೇಕಾದ್ರೆ ಐಂದ ಹೆಸರಿನಲ್ಲಿ ಚೂರಿ ಹಾಕಿದಾಗ ನಾವು ನಿಮ್ಮನ್ನು, ಹೌದು ದೇವೇಗೌಡರು ಬೇಡ ಅಂದ್ರೂ ಅವ್ರಿಗೂ ಕೇರ್ ಮಾಡಿದೆ. ಅವತ್ತೇನು ಹೊರಟ್ರಿ ನೀವು? ನಿಮ್ಮ ಕುರ್ಚಿಗೋಸ್ಕರವಾಗಿ ನಿಮ್ಮನ್ನು ಪಾರ್ಟಿಯಿಂದ ಹೊರಗಾಕಿದಾಗ 58 ಜನದಲ್ಲಿ ನಿಮ್ಮ ಜೊತೆ ಬಂದವರು 8 ಜನ, 50 ಜನ ಜನತಾದಳದಲ್ಲೇ ಉಳಿದ್ರು. ಇಲ್ಲಿ ತಿಣುಕಾಡಿದ್ದು ಜ್ಞಾಪಕ ಮಾಡ್ಕೊಳ್ಳಿ. 2006 ಬೈ ಎಲೆಕ್ಷನ್ ನಡೀತಲ್ಲ, 200 ಹೋಟೆಲ್ ಗೆದ್ರಲ್ಲ, ಅವತ್ತು 99ರಲ್ಲಿ ಜನ ಸೋಲಿಸಿದ್ರ. ಆಗ ನಿಮ್ಮನ್ನ ಜನ ರಾಜಕೀಯದಿಂದ ದೂರ ಹಾಕಿರ್ಲಿಲ್ವಾ? ಚುನಾವಣೆಯಲ್ಲಿ ಸೋಲು ಗೆಲುವು ಮಾಮೂಲಿ. ಚಾಮುಂಡೇಶ್ವರಲ್ಲಿ ಸೋತ್ರಲ್ಲ, ಯಾಕೆ ಸೋತ್ರಿ ನೀವು? ಹಾಗಿರೋ ಜನ ತಿರಸ್ಕಾರ ಮಾಡಿದ್ರು ಅಂತ ಸಂಪೂರ್ಣವಾಗಿ ನಿಮ್ಮನ್ನ ತಿರಸ್ಕಾರ ಮಾಡೋದು. ಕಾಂಗ್ರೆಸ್ನ ಪಕ್ಷಕ್ಕೆ ಹೋಗಿ ಸೇರಿ ಅಲ್ಲಿರ್ತಕ್ಕಂಥ ಭಾಳ ಜನ 40 ವರ್ಷ 50 ವರ್ಷದವರು ದುಡಿಮೆ ಮಾಡಿದವ್ರನ್ನೆಲ್ಲ ತಗೊಂಡೋಗಿ ಗಂಟು ಮುಟ್ಟೆ ಕಟ್ಕೊಂಡು ಮೂಲೆಯಲ್ಲಿ ಹೋಗಿ ಕುತ್ಕೊಳ್ಳೋ ಥರ ಮಾಡಿ ಇಟ್ಕೊಂಡು ಕೂತಿದ್ದೀರಿ ಅಲ್ಲೋಗಿ. ನೀವು JDS ಬಗ್ಗೆ ಮಾತಾಡ್ತೀರಾ ಏಕಾಂಗಿಯಾಗಿ. ನನ್ನ ಕಾರ್ಯಕರ್ತರ ಜೊತೆಗೂಡಿ ಮೊನ್ನೆನೂ 19 ಸೀಟ್ ಗೆದ್ದಿದ್ದೀವಿ ಏಕಾಂಗಿಯಾಗಿ. ನೀವು ನೋಡೋಣ, ಒಂದು ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬಂದು, ಆಯ್ತಪ್ಪ ನಿಮ್ಮ ಐಯಿಂದ ಚಾಂಪಿಯನ್ ಅಲ್ವೇ ನೀವು? ಕಾಂಗ್ರೆಸ್ನ ಬಿಟ್ಟು ಹೊರಗಡೆ ಬಂದು ಒಂದು 5 ಕಡೆ 10 ಕಡೆ ಚುನಾವಣೆ ನಡೆಸ್ಕೊಂಡು ಗೆದ್ಕೊಂಬನ್ನಿ ನೋಡೋಣ. JDS ಬಗ್ಗೆ ಅಷ್ಟು ಲಘುವಾಗಿ ಯಾವ ಪಕ್ಷ ಒಂದು ಮೊದಲನೇ ಹಂತದಲ್ಲಿ ನಿಮ್ಮ ರಾಜಕೀಯ ಜೀವನಕ್ಕೆ ಆಶ್ರಯ ಕೊಟ್ಟಿತ್ತು, ಆ ಪಕ್ಷದ ಬಗ್ಗೆ ಲಘುವಾಗಿ ಮಾತಾಡೋದು ನಿಲ್ಲಿಸಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.